ಕರ್ನಾಟಕದಲ್ಲಿ ಇರುವ ಈ ರಹಸ್ಯಮಯ ಬೆಟ್ಟದ ಒಳಗೆ ನಿಜವಾಗಿಯೂ ಕೈಲಾಸವಿದೆಯಾ? ಎಲ್ರಿಗೂ ನಮಸ್ಕಾರ ಗುರು. ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದೀನಿ. ಇವತ್ತು ನಾವು ಈ ವಿಡಿಯೋದಲ್ಲಿ ನೀವು ನೋಡೋದು ಕೈಲಾಸಗಿರಿ ಬೆಟ್ಟದ ಸಂಪೂರ್ಣ ಮಾಹಿತಿ. ಇದು ಏಕಶಿಲಾ ಬೆಟ್ಟ. ಈ ಏಕಶಿಲಾ ಬೆಟ್ಟದಲ್ಲಿ ಇದು ಮಾನವ ನಿರ್ಮಿತ ಗುಹೆ. ಇದು ಮಾನವನೇ ಕೆತ್ತನೆ ಮಾಡಿರೋದು ಇವೆಲ್ಲ. ನೋಡೋಣ ಬನ್ನಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಇದು ಸುಮಾರು ಬೆಂಗಳೂರಿನಿಂದ 80 ಕಿಲೋಮೀಟರ್ ದೂರದಲ್ಲಿ ಐತೆ. ಏನ್ ನೀವು ನೋಡ್ತಾ ಇದ್ರಲ್ಲ, ಇದೇ ಕೈಲಾಸಗಿರಿ ಬೆಟ್ಟ. ಇದು ಪಾರ್ಕಿಂಗ್ ಇಂದ ಕೆಳಗಡೆಯಿಂದ ಇಲ್ಲಿಗೆ ಒಂದ್ 500 ಮೀಟರ್ ಆಗ್ಬೋದು. ಒಂದ್ 50ರಿಂದ 60 ಮೆಟ್ಲು ಐತೆ. ಏರಿದ್ರೆ ನಮ್ಗೆ ಗುಹೆ ಸಿಕ್ಬಿಡುತ್ತೆ. ಇದರಲ್ಲಿ ತುಂಬಾ ವಿಶೇಷ ಏನಪ್ಪಾ ಅಂತಂದ್ರೆಗಿನ, ವಿಶೇಷ ಏನಂತ ಇದ್ರೊಳಗಡೆ ತೋರಿಸ್ತೀನಿ ಬನ್ನಿ ನೋಡ್ರಿ. ಇದೇ ಮಾನವ ನಿರ್ಮಿತ ಗುಹೆ. ಇದಕ್ಕೆ ಕೈಲಾಸಗಿರಿ ಯಾಕಂತಾರಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾವು ಒಳಗಡೆ ಬಂದ್ರಗಿನ ಒಂಥರ ದೇವಲೋಕಕ್ಕೇನು ಬಂದಿವನ ಆ ತರ ಐತೆ ಫೀಲ್. ನೋಡ್ರಿ ಎಷ್ಟು ಬೆಳಕೈತೆ ನೋಡ್ರಿ. ಆ ಫ್ಯಾನ್ಗಳಾಗಿರ್ಬೋದು. ಇಲ್ಲೊಂದು ಎಕ್ಸಿಟ್ ಫ್ಯಾನ್ ಇಟ್ಟವ್ರೆ ವೆಂಟಿಲೇಷನ್ಗೋಸ್ಕರ. ನೋಡ್ರಿ ಎಷ್ಟು ಬೆಳಕೈತೆ. ಇದಂತೂ ಸೂಪರ್ ಆಗೈತಪ್ಪ. ಈ ಜಾಗ ಅಂತೂ ನೀವು ಮಿಸ್ ಮಾಡಕ್ಕೆ ಹೋಗ್ಬಾರ್ದು. ಮನಸ್ಸಿಗೆ ನೆಮ್ಮದಿ ಸಿಗಬೇಕಂದ್ರೆ ಇಂಥ ಜಾಗಕ್ಕೆಲ್ಲ ಬರ್ಬೇಕು. ಇದೆಷ್ಟು ಪ್ರಶಾಂತವಾಗೈತೆ ಅಂದ್ರಗೇನೆ, ಇದು ಒಳಗ್ ಬರ್ತಿದಂಗೆನೆ ತಣ್ಣನ ಗಾಳಿ. ಧ್ಯಾನ ಮಾಡೋರ್ಗಂತೂ ಏಳ್ ಮಾಡಿಸಿದ ಜಾಗ ಇದು. ಸೂಪರ್ ಆಗೈತೆ. ಒಂದ್ಸಲ ಸೌಂಡ್ ಕೇಳಿಸ್ಕೊಳ್ರಿ ಇಲ್ಲಿ. ಇದು ಗಣಪತಿ ಸ್ಥಪತಿಯವರು ಒಂದು ಕಗ್ಗಲ್ಲು ಬಂಡೆಯನ್ನು ಕೊರೆದು ಈ ತರ ಗುಹೆ ಮಾಡ್ಲಿಲ್ಲ ಅಂದ್ರೆಗಿನ ನಾವ್ ಯಾರಲ್ಲಿ ಬರ್ತಾನೆ ಇರ್ಲಿಲ್ಲ. ಇದ್ರ ಇತಿಹಾಸ ಏನಪ್ಪಾ ಅಂತಂದ್ರೆ, 1994ರಲ್ಲಿ ಮಾಜಿ ಸಚಿವರಾದ ಚೌಡಾರೆಡ್ಡಿ ಅವರು ಒಂದು ಸಂಕಲ್ಪ ತೊಡ್ತಾರೆ. ಅವರು ಒಂದು ಕೆಲಸದ ಮೇಲೆ ಚಿಂತಾಮಣಿ ಹತ್ರ ಒಂದು ಕೆರೆಯ ಕೆಲಸದ ಬಗ್ಗೆ ಬಂದಿರ್ತಾರೆ ಬೆಟ್ಟದ ಹತ್ರ. ಅಲ್ಲಿ ಬಂದಾಗ ಅವ್ರಿಗೊಂದು ಥಾಟ್ ಹೊಳಿತದ. ಯೋಚನೆ ಮಾಡ್ತಾರೆ, ಇಲ್ಲೊಂದು ಯಾಕೆ ಗುಹೆ ಮಾಡ್ಬಾರ್ದು ಅಂತ. ಈ ಬೆಟ್ಟ ಎಲ್ಲ ನೋಡ್ಬಿಟ್ಟು ಏಕಶಿಲಾ ಬೆಟ್ಟ ಕೊರೆದ್ಬಿಟ್ಟು ಒಂದು ದೇವಸ್ಥಾನ ಯಾಕೆ ಮಾಡ್ಬಾರ್ದು ಅಂತ ಶಿಲ್ಪಿ ಹತ್ರ ಮಾತಾಡ್ತಾರೆ. ಗಣಪತಿ ಸ್ಥಪತಿ ಅವರ ಹತ್ರ ಮಾತಾಡ್ತಾರೆ. ಮಾತಾಡಿದಾಗ ಅವರು ಸರಿ ಆಯ್ತು ಮಾಡೋಣ ಅಂತ ಅಂದ್ಬಿಟ್ಟು 1994ರಲ್ಲೇ ಅವಾಗೇ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಫಸ್ಟ್ ಒಂದು ಗಣಪತಿ ವಿಗ್ರಹವನ್ನು ಸ್ಥಾಪನೆ ಮಾಡಿ ನಂತರ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಈಗೇನು ನೀವು ನೋಡ್ತಾ ಇರಲಿ ಬಂಡೆ ಹೆಂಗ್ ಕೊರೆದವ್ರು ನೋಡ್ರಿ. ಇವಾಗ ಸುಮಾರು 20,000 ಚದರ ಅಡಿ ವಿಸ್ತೀರ್ಣದ ಬೃಹತ್ ಗುಹೆಯನ್ನು ನಿರ್ಮಿಸ್ತಾರೆ. ನಾವು ಮೊದಲು ಎಂಟ್ರಿ ಆದ್ವಲ್ಲ, ಅದು ಪ್ರಾರಂಭದಲ್ಲಿ ಕೆತ್ತನೆ ಮಾಡಿರ್ತಾರೆ. ನಂತರ ತದನಂತರ ಒಂದು 2-3 ವರ್ಷ ಆದ ನಂತರ ಇಲ್ಲಿ ಮುಂದ್ಗಡೆ ಸ್ಟಾರ್ಟ್ ಮಾಡ್ತಾರೆ. ಹಿಂಗೆ ಒಳಗಡೆ ಹೋದ್ರೆ ಈ ಶಿವಲಿಂಗ ದೇವಸ್ಥಾನ ಮತ್ತು ಗಣಪತಿ ದೇವಸ್ಥಾನ ನೋಡ್ಬೋದು ನಾವು. ನೋಡ ಗುಹೆ ಒಳಗಡೆ ಹೆಂಗ್ ಕೊರೆದವ್ರು ನೋಡಿ. ಅದು ದಾರಿ ಮಾಡ್ಕೊಂಬಿಟ್ಟವ್ರೆಲ್ಲ ಕೊರೆದು ಎಲ್ಲ. ಅದರಷ್ಟು ಸುಮಾರು ವಿಗ್ರಹಗಳನ್ನು ನೋಡ್ಬೋದು ನಾವಿಲ್ಲಿ. ಪ್ರಾರಂಭದಲ್ಲಿ 3 ವಿಗ್ರಹ ಸ್ಥಾಪನೆ ಮಾಡಿರ್ತಾರೆ. ಒಂದು ಜಗದಾಂಬ, ಒಂದು ಗಣಪತಿ ಮತ್ತು ಒಂದು ಶಿವಲಿಂಗ. ಇದನ್ನು ನೋಡ್ತಾರಲ್ಲ, ಇದೇ ಜಗದಾಂಬ. ಶಿವನ ಮೂರ್ತಿ ಮುಂದೆ ನಂದಿ ವಿಗ್ರಹ. ಅದ್ರ ಎದುರುಗಡೆ ಬಂದ್ಬಿಟ್ಟು ಇಲ್ಲೇ ವಿಶೇಷ, ನಾನು ಹೇಳಿದ್ಮೇಲೆ ವಿಶೇಷ ಅಂತ, ಚತುರ್ಮುಖ ಲಿಂಗ ಅಂದ್ರೆ 4 ಮುಖ ಶಿವಲಿಂಗಗಳು ಇಲ್ಲಿ ನಾವಿಲ್ಲಿ ಕಾಣಲ್ಲ, ಇಲ್ಲಿ ಒಂದೇ ಕಡೆ ಕಾಣೋದು ನಾವು. ಇದೇ ವಿಶೇಷ. ಇನ್ನೊಂದು ವಿಶೇಷ ಐತೆ, ಅದು ವಿಡಿಯೋ ಲಾಸ್ಟ್ ಕೇಳ್ತೀನಿ ನಾನು ಅದನ್ನ. ಚೌಡಾರೆಡ್ಡಿ ಅವರು ಗಂಗಾದೇಶ್ವರ ಟ್ರಸ್ಟ್ ಓಪನ್ ಮಾಡ್ತಾರೆ. ಆ ಟ್ರಸ್ಟ್ ಕಡೆಯಿಂದ ಅನ್ನದಾಸೋಹ ಓಪನ್ ಮಾಡ್ತಾರೆ. ಪ್ರತಿದಿನ ಬಂದಿರೋ ಭಕ್ತಾದಿಗಳಿಗೆ ಅನ್ನದಾಸೋಹ ಇರುತ್ತದೆ. ವೀಕೆಂಡಲ್ಲಂತೂ ಸುಮಾರು ಒಂದು 500-1000 ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. 12 ಗಂಟೆಯಿಂದ 3 ಗಂಟೆವರೆಗೂ. ಮತ್ತೆ ಇದ್ರ ವಿಶೇಷ ಅಂತ ಹೇಳಿದ್ನಲ್ಲ, ಆ ಮುಂದಿನ ದಿನಗಳಲ್ಲಿ ಈ ಗೇಟ್ ಐತಲ್ಲ, ಇದ್ರ ಪಕ್ಕದಲ್ಲಿ ಇವಾಗ ಓಪನ್ ಇಲ್ಲ, 23 ಅಡಿ ಉದ್ದದ ಶಿವಲಿಂಗವನ್ನು ಸ್ಥಾಪನೆ ಮಾಡ್ತಾರ.
ತುಂಬಾ ಸುಂದರವಾಗಿ ಬರುತ್ತದೆ. ನಾವು ನೆಕ್ಸ್ಟ್ ದಿನಗಳಲ್ಲಿ 2027ರಲ್ಲಿ ಕಾಣ್ಬೋದು. ಅದೊಂದು ಫೋಟೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ನೋಡಿದ್ರಲ್ಲ, ಕೈಲಾಸಗಿರಿ ಬೆಟ್ಟದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ತರ ವಿಸ್ಮಯ ಜಾಗಗಳನ್ನು ತೋರಿಸ್ತೇನೆ. ಟೇಕ್ ಕೇರ್, ಬಾಯ್.